ಕಳೆದ ವಾರ ಚಂದ್ರ ಲೇಔಟ್ನಲ್ಲಿ ಒಂದು ಘಟನೆ ನಡೆದಿದೆ. ಯುವತಿಯ ಮೇಲೆ ಬಸ್ ನುಗ್ಗಿಸುವಂತಹ ಪ್ರಯತ್ನವನ್ನು ಮಾಡಿದ್ದ ಪ್ರಶಾಂತ್ ಅಂತ ಚಾಲಕ, BMTC ಚಾಲಕ. ಈಗ ಅವನನ್ನು ಅಮಾನತುಗೊಳಿಸಿ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಅವರು ಆದೇಶವನ್ನು ಹೊರಡಿಸಿದ್ದಾರೆ. ಬಸ್ ಚಾಲಕನನ್ನು ಪ್ರಶ್ನಿಸೋದಕ್ಕೆ ಬಸ್ಸನ್ನು ಅಡ್ಡಗಟ್ಟಿದ್ರು ಯುವತಿಯೊಬ್ಬರು. ಕ್ಯಾರೆ ಅಂದೇನೆ ಆಕೆಯ ಮೇಲೇನೆ ಬಸ್ ಹತ್ಸೋದು ಕೊಟ್ಟೋಗಿದ್ದ ನೋಡಿ. ಅಲ್ಲಿ ಪ್ರಶ್ನೆ ಮಾಡೋದಕ್ಕೆ ಬಸ್ ನಿಲ್ಲಿಸಿದ್ದಾಕೆ. ಹೆಂಗೆ ಹೋಗ್ತಾರೆ ಎಂಥ ದುರಹಂಕಾರದ ಮಾತುಗಳು ನೋಡಿ. ಒಂದು ವಾರದ ಹಿಂದೆ ನಡೆದ ಘಟನೆ. ಈಗ ಈ ದೃಶ್ಯಗಳು ವೈರಲ್ ಆಗಿದೆ. ಇಮಿಡಿಯೇಟಾಗಿ ಆ್ಯಕ್ಷನ್ ತೊಗೊಂಡಿದ್ದಾರೆ ರಾಮಲಿಂಗಾರೆಡ್ಡಿ ಅವರು. ಪ್ರಶಾಂತ್ ಅಂತಕ್ಕಂಥ ಆ ಚಾಲಕನನ್ನು ಈಗ ಸಸ್ಪೆಂಡ್ ಮಾಡಲಾಗಿದೆ. ಅಕಸ್ಮಾತ್ ಏನಾದರೂ ಆಕೆ ಸೈಡಿಗೆ ಬರದೇ ನೋಡಿದಾಗೆ ರ್ಯಾಶ್ ಡ್ರೈವಿಂಗ್ ಆಗಿದೆ. ಅವರಿಗೆ ಸೂಕ್ತ ಒಂದು ಪನಿಷ್ಮೆಂಟು ಕೊಡಲೇಬೇಕು. ಎರಡನೇದಾಗಿ ಪ್ರೈವೇಟ್ ವೆಹಿಕಲ್, ಎಲೆಕ್ಟ್ರಿಕ್ ವೆಹಿಕಲ್ ಇದೆಯಲ್ಲ, ಎಲೆಕ್ಟ್ರಿಕ್ ವೆಹಿಕಲ್ಲು ಡ್ರೈವರ್ ಆಗಿದ್ದರೆ ಅವರು ಪ್ರೈವೇಟ್ ಅವರು ಇರ್ತಾರೆ. ಆ ಸಂಸ್ಥೆಗೆ ಹೇಳಿ ಅವನು ಕಿತ್ತಾಕ್ಸ್ಬೋದು, ಮತ್ತು ಆ ಸಂಸ್ಥೆಗೂ ಕೂಡ ಪೆನಾಲ್ಟಿ ಹಾಕ್ತೀವಿ. ನಮ್ಮದೇ ಸಂಸ್ಥೆಯ ಡ್ರೈವರ್ ಆಗಿದ್ದರೆ ಕಠಿಣ ಕ್ರಮ ತಗೊಳ್ಳೋಕ್ಕೆ ಹೇಳ್ತೀವಿ. ಸರ್, ಹಿಂದೆಯೂ ಕೂಡ ಸಾಕಷ್ಟು ಬಾರಿ ಹೇಳ್ತಾನೆ ಇದ್ರಿ, ತಮ್ಮ ಚಾಲಕರಿಗೆ ತಿಳುವಳಿಕೆಯನ್ನು ನೀಡ್ತಾ ಇದ್ರಿ ಸರ್. ಯಾವ ರೀತಿ ಮತ್ತೊಮ್ಮೆ ಎಚ್ಚರಿಕೆ ಕೊಡ್ತೀರಾ ಸರ್? ಈಗ ನಮ್ಮಲ್ಲಿ ಏನಾಗಿದೆ, ಎಲ್ಲ ಡ್ರೈವರ್ಸು, ಎಲ್ಲ ಕಂಡಕ್ಟರ್ಸು ಒಳ್ಳೆಯವರು ಇದ್ದಾರೆ, ಕೆಟ್ಟವರು ಇದ್ದಾರೆ. ಒಳ್ಳೆಯವರು ಹೆಚ್ಚಿನ ಸಂಖ್ಯೆಯಲ್ಲಿದ್ದಾರೆ, 100ಕ್ಕೆ 99 ಭಾಗ ಇದ್ದಾರೆ. 1% ಈ ಥರದವ್ರು ಇರ್ತಾರೆ. 1% ಈ ಥರದವ್ರು ಇರೋದ್ರಿಂದ 99% ನೌಕರರಿಗೆ ಕೆಟ್ಟ ಹೆಸರು ಬರುತ್ತೆ. ಅದರಿಂದ ಇಂಥ ತಪ್ಪು ಮಾಡೋವಂಥವ್ರನ್ನ ನಿರ್ದಾಕ್ಷಿಣ್ಯವಾಗಿ ಅವ್ರ ಮೇಲೆ ಕ್ರಮ ತಗೋಬೇಕು. ಈಗಾಗಲೇ ತೊಗೊಂಡಿದ್ದೀವಿ, ಬೇಕಾದಷ್ಟು ತೊಗೊಂಡಿದ್ದೀವಿ. ಈ ರೀಲ್ಸ್ ಮಾಡೋರು ಎಲ್ಲ ಇದ್ರಲ್ಲ, ಅವರೆಲ್ಲ ಈಗಾಗಲೇ ವಜಾ ಆಗೋಗಿದೆ. ಆಮೇಲೆ ಪ್ರಾಣಹಾನಿ ಮಾಡಿದಂಥವರು, ಪ್ರಾಣಹಾನಿ ಅಂದರೆ ಬೇರೆಯವ್ರ ತಪ್ಪಿಲ್ಲದೆ. ಈಗ ಕೆಲವು ಆಕ್ಸಿಡೆಂಟ್ಸಲ್ಲಿ ಏನಾಗುತ್ತೆ, ಆಪೋಸಿಟ್ ಬರೋರ್ದು ತಪ್ಪಿರುತ್ತೆ. ರೈಟ್. ಕ್ರಮ ಇನ್ನೂ ತಗೊಳ್ತೀವಿ ಅಂತ ಹೇಳಿದ್ದಾರೆ. ಬಟ್ ಆಲ್ರೆಡಿ ಸಸ್ಪೆನ್ಷನ್ ಆರ್ಡರ್ ಬಂದಿದೆಯಾ ಇಲ್ವಾ ಅಂತ ಗೊತ್ತಿಲ್ಲ. ನೋಡೋಣ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಪಡೆಯೋಣ ನನ್ನ ಕೊಲೀಗ್ ಅರುಣ ಅವರಿಂದ. ಅರುಣ, ಈಗ 1 ವಾರ ಆಯಿತು ಈ ಘಟನೆಯಾಗಿ. ಆಕೆ, ಆ ಯುವತಿ ಇಲ್ಲಿ ತನಕ ಕಂಪ್ಲೇಂಟೇ ಕೊಟ್ಟಿರಲಿಲ್ವಾ? ಇಷ್ಟು ತಡವಾಗಿ ಈ ಸುದ್ದಿ ಬೆಳಕಿಗೆ ಬಂದಿದ್ದು ಯಾಕೆ? ಈಗ ಸಸ್ಪೆಂಡ್ ಆರ್ಡರ್ ಆಗಿದೆಯಾ ಅಥವಾ ಮಾಡ್ತೀವಿ ಅಂತ ಅಷ್ಟೇ ಹೇಳಿದಾರಾ? ಎಸ್ ಅರವಿಂದ್, ಇದು 1 ವಾರದ ಹಿಂದೆ ನಡೆದಂತಹ ಘಟನೆ. ಕಾರ್ನ ಡ್ಯಾಶ್ ಬೋರ್ಡ್ನಲ್ಲಿಯೂ ಕೂಡ, ಡ್ಯಾಶ್ ಕ್ಯಾಮ್ರಾದಲ್ಲಿಯೂ ಕೂಡ ಸೆರೆಯಾಗಿತ್ತು. ಈ ಒಂದು ಘಟನೆ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗಿರ್ತಕ್ಕಂತಹ ನಂತರದಲ್ಲಿ ಪಬ್ಲಿಕ್ ಟಿವಿಯಲ್ಲಿಯೂ ಕೂಡ ಈ ಒಂದು ವರದಿ ಕೂಡ ಪ್ರಸಾರ ಆಯಿತು. ಈ ಹಿನ್ನೆಲೆಯಲ್ಲಿ ಇವತ್ತು ರಾಮಲಿಂಗಾರೆಡ್ಡಿ ಅವರು ಕೂಡ ಮಾತನಾಡಿ, ಜೊತೆಗೆ BMTCಯ MD ಜೊತೆಯೂ ಕೂಡ ಮಾತನಾಡಿ CTM ಅವರು ಕೂಡ ಈಗಾಗಲೇ ಆದೇಶವನ್ನು ಕೊಟ್ಟಿದ್ದಾರೆ. ಪ್ರಶಾಂತ್ ಎನ್ನುವಂತಹ ಡ್ರೈವರನ್ನು ಸಸ್ಪೆಂಡ್ ಮಾಡಿದ್ದೇವೆ ಎನ್ನುವಂತಹ ಒಂದು ಹೇಳಿಕೆಯನ್ನು ಕೂಡ ಕೊಟ್ಟಿದ್ದಾರೆ. ಜೊತೆಗೆ ಈ ಒಂದು ಬಸ್ JJR ನಗರದಿಂದ ನಾಗವಾರದ ಕಡೆಗೆ ಹೋಗ್ತಾ ಇತ್ತು. ಈ ವೇಳೆಯಲ್ಲಿ BMTC ಬಸ್ಗೆ ಕಾರ್ ಟಚ್ ಆಗಿತ್ತು ಎನ್ನುವಂತಹ ಒಂದು ಕಾರಣಕ್ಕೆ ಟ್ರಾಫಿಕ್ ಸಿಗ್ನಲಲ್ಲಿ ನಿಂತಾಗ ಯುವತಿಯೊಬ್ಬಳು ಬಂದುಬಿಟ್ಟು ಈ ಒಂದು ಬಸ್ಸನ್ನು ತಡೆಯುವಂತಹ ಒಂದು ಪ್ರಯತ್ನವನ್ನು ಮಾಡ್ತಾಳೆ. ಆದರೆ ಡ್ರೈವರ್ ಇದನ್ನು ಸಮಾಧಾನದಿಂದಾಗಿ ಅವರನ್ನು ಮಾತಾಡಿಸುವಂಥ ಒಂದು ಪ್ರಯತ್ನವನ್ನು ಮಾಡಬೇಕಿತ್ತು. ಆದರೆ ಇದು ಯಾವುದನ್ನು ಮಾಡದೆ ಅವಳ ಮೇಲೆ ಬಸ್ಸನ್ನು ನುಗ್ಗಿಸುವಂತಹ ಒಂದು ಯತ್ನವನ್ನು ಮಾಡ್ತಾನೆ. ಇದು ಹಿಟ್ ಆ್ಯಂಡ್ ರನ್ ಕೇಸ್ನಲ್ಲಿಯೂ ಕೂಡ ದಾಖಲಾಗುವಂತಹ ಎಲ್ಲ ಸಾಧ್ಯತೆಗಳು ಕೂಡ ಇದ್ದಾವೆ. ಈ ನಿಟ್ಟಿನಲ್ಲಿ BMTCಯಿಂದ ಈಗಾಗಲೇ ಪ್ರಶಾಂತ್ ಎನ್ನುವಂತಹ ಡ್ರೈವರನ್ನು ಕೂಡ ಅಮಾನತನ್ನು ಮಾಡಲಾಗಿದೆ. ಹೀಗಾಗಿ ಜೊತೆಗೆ ಸಾರಿಗೆ ಸಚಿವರಾಗಿರ್ತಕ್ಕಂಥ ರಾಮಲಿಂಗಾರೆಡ್ಡಿ ಅವರು ಕೂಡ ಎಲ್ಲ ಚಾಲಕರಿಗೂ ಕೂಡ ಖಡಕ್ ಆಗಿರ್ತಕ್ಕಂಥ ಒಂದು ಎಚ್ಚರಿಕೆಯನ್ನು ಈ ಮೂಲಕ ಕೂಡ ರವಾನೆಯನ್ನು ಮಾಡಿದ್ದಾರೆ. ಅರವಿಂದ್, ರೈಟ್. ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗೆ ಅರುಣ, ಧನ್ಯವಾದ.